ಸರಗೂರಿನ ಜೆಎಸ್ಎಸ್ ಶಿವಾನುಭವ ಮಂಟಪದಲ್ಲಿ ಸರಗೂರು ತಾಲೂಕಿನ ಅಭಿವೃದ್ಧಿಗಾಗಿ ಸರಗೂರು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಪಕ್ಷಾತೀತವಾಗಿ ಮಾನ್ಯ ಶಾಸಕರಾದ ಅನಿಲ್ ಚಿಕ್ಕಮಾದೂರವರ ಉಪಸ್ಥಿತಿಯಲ್ಲಿ ಬಡಗಲಪುರ ನಾಗೇಂದ್ರರವರ ಅಧ್ಯಕ್ಷತೆಯಲ್ಲಿ ದುಂಡು ಮೇಜಿನ ಸಭೆ ಕರೆಯಲಾಗಿತ್ತು. ಶಾಸಕರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡುವ ಮೂಲಕ ಸರ್ಕಾರದ ಗಮನ ಸೆಳೆದು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬೇಡಿಕೆ ಸಲ್ಲಿಸುವಂತೆ ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು, ಪ್ರಾರಂಭದಲ್ಲಿ ಸರಗೂರಿನಲ್ಲಿ ಮಿನಿ ವಿಧಾನಸೌಧಕ್ಕೆ 9 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂಬುದಾಗಿ ತಿಳಿಸಿದರು. ಹಾಗೂ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಸರಗೂರು ತಾಲೂಕು ಅಭಿವೃದ್ಧಿ ಮಾಡಲಾಗುವುದು ಎಂದರು. ಅದು ಕೂಡ ಸಿಎಂಎಲ್ ಅವರಿಂದ ನಮಗೆ ಹಸ್ತಾಂತರವಾಗಿ ಆದಷ್ಟು ಬೇಗ ಅಂದ್ರೆ 2 ದಿನಗಳಲ್ಲಿ PhD ಇಂಜಿನಿಯರ್ ಕೂಡ ಬಂದಿತ್ತು. ಆ ಸ್ಥಳನ ಕೂಡ ಅವರು ಹಾಜರು ಮಾಡಿಕೊಂಡು ವರದಿನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಶಾರ್ಟ್ ಕ್ಯಾಂಪ್ ಕೂಡ ಟ್ರೈನರ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಕೂಡ ಏನ್ ಅನುದಾನ ಬಂದಿದೆ ಅದಕ್ಕೆ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಿ ದೊಡ್ಡ ಮಟ್ಟದಲ್ಲಿ ಮಿನಿ ವಿಧಾನಸೌಧ ಕಾಲದಲ್ಲಿ ಆಗ್ಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಕೂಡ ಆಗುತ್ತೆ. ಸೊ ಅದಕ್ಕೆ ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಂತೆ ತದನಂತರದಲ್ಲಿ ತಾಲೂಕಾ ಹಾಸ್ಪಿಟಲ್ಗೆ ಈಗಾಗಲೇ ಬಿಡಗೂರು ಗ್ರಾಮದ ಸರ್ವೆ ನಂಬರ್ 63ರಲ್ಲಿ 2 ಎಕರೆ ನಾವು ಆಲ್ರೆಡಿ ಪ್ರಪೋಸ್ ಮಾಡಿದ್ವಿ. ಆ ಪ್ರಪೋಸಲ್ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಲಾಗಿದೆ. ಅದು ಕೂಡ ಸ್ಯಾಂಕ್ಷನ್ ಆಗಿ ಬರುತ್ತೆ. ತದನಂತರದಲ್ಲಿ ಅಗ್ನಿಶಾಮಕ ಇಲಾಖೆಗೆ ನಾವು 2 ಎಕರೆ ಕೇಳಿರ್ತಾರೆ. ಅದಕ್ಕೂ ಸಹ ಅಂಚಿಪುರ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ನಾವು ಈಗಾಗಲೇ 2 ಎಕರೆ ನಾವು ಪ್ರಪೋಸ್ ಮಾಡಿ ಕಳಿಸಿದ್ವಿ. ಅದು ಕೂಡ ಶಾರ್ಟ್ಲಿ ಸ್ಯಾಂಕ್ಷನ್ ಆಗಿ ಬರುವಂತ ಒಂದು ಹಂತದಲ್ಲಿದೆ. ಅದೇ ತರನಾಗಿ ಸರಗೂರು ಗ್ರಾಮದಲ್ಲಿ ನ್ಯಾಯಾಂಗ ಇಲಾಖೆಗೆ ಅದೇ ಒಂದು ಸರಗೂರು ಗ್ರಾಮದ ಸರ್ವೆ ನಂಬರ್ ಆದ 114ಗೆ ನಾವು ಈಗ ಆಲ್ರೆಡಿ ಪ್ರಪೋಸಲ್ ಕೂಡ ಸ್ಕೆಚ್ ಎಲ್ಲ ರೆಡಿ ಮಾಡಿ ಕಳಿಸಿದ್ವಿ. ಅದು ಕೂಡ ಒಂದು ಪರಿಶೀಲನೆ ಅದು ಕೂಡ ಸ್ಯಾಂಕ್ಷನ್ ಆಗಿದ್ದಾಗ ನಾವು ಉಳಿದಂತೆ ಕಾಮಗಾರಿಗಳು ಶುರುವಾಗ್ತವೆ. ಇದು ಮೊದಲನೇ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಒಂದು ಅಂಶದಲ್ಲಿ ನೋಂದಣಾಧಿಕಾರಿಗಳ ಕಚೇರಿ, ತೋಟಗಾರಿಕೆ, ಆಹಾರ ಇಲಾಖೆ, ಸರ್ವೆ ಇಲಾಖೆ, ಈ ಉಳಿದಂತ ಎಲ್ಲ ಕಚೇರಿಗಳು ಈಗ ಸರಗೂರು ತಾಲೂಕಿಗೆ ಸ್ಥಳಾಂತರ ಕೊಡಬೇಕು ಅಂತ ಒಂದು ಮನವಿ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮಿನಿ ವಿಧಾನಸೌಧ ಜಾಗದ ಗವರ್ಮೆಂಟ್ ಬಿಲ್ಡಿಂಗ್ ಒಂದು ಅಭಾವ ಬಹಳಷ್ಟಿದೆ. ಸೊ ಹಾಗಾಗಿ ಇದನ್ನ ನಮ್ಗೆ ಯಾವುದೇ ಒಂದು ಪ್ರೈವೇಟ್ ಬಿಲ್ಡಿಂಗ್ ಕೂಡ ಆ ಒಂದು ಇದರಲ್ಲಿ ಕೆಪಾಸಿಟಿ ಬಂದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಇಲಾಖೆಯವರು ಏನಾದ್ರೂ ಒಂದು ಹುಡುಕೊಂಡು ಪ್ರಪೋಸಲ್ ಕೊಟ್ಟರೆ ನಾವು ಡೆಫಿನೆಟ್ಲಿ ನಾವು ಡಿಸಿ ಅವರಿಂದ ನಾವು ಪರ್ಮಿಷನ್ ತೆಗೆದುಕೊಂಡು ನಾವು ಚೆಕ್ ಮಾಡ್ಬೋದು. ಅದರ್ವೈಸ್ ಮುಂದಿನ ದಿನಗಳಲ್ಲಿ ಮಿನಿ ವಿಧಾನಸೌಧ ಆಗುತ್ತೆ. ಈ ಎಲ್ಲಾ ಇಲಾಖೆಗಳನ್ನು ಏರಿಯಾದ ಎಸ್ಡಿ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಈ ಎಲ್ಲಾ ಕಚೇರಿಗಳನ್ನು ನಮ್ಮ ಮಿನಿ ವಿಧಾನಸೌಧದಲ್ಲಿ ಮಾಡಬಹುದು. ಜಿಲ್ಲಾ ಉಸ್ತುವಾರಿ ಸಮಿತಿ ನೀವೇ ಅದನ್ನು ಮಾಡಿ ನಿಮ್ಮ ಸಮುದಾಯ ಒಟ್ಟಾಗಿ ಮಾಡಿ. ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ಮಾಡಬೇಕು ಅನ್ನೋ ಆಸೆ ಸರ್ಕಾರ ಮಾಡಬೇಕು. ಎಷ್ಟೋ ಸಲ ಜನಪ್ರತಿನಿಧಿಗಳಿಗೆ ಒತ್ತಾಸೆ ಇರಬೇಕಾಗ್ತದೆ. ಸಾರ್ವಜನಿಕವಾಗಿ ಒತ್ತಾಸೆ ಜನರು ಅವೇರ್ನೆಸ್ ಜನರು ಅವೇರ್ನೆಸ್ ಸಭೆ ನಾವು ಇವತ್ತಿನ ಮೊದಲನೇ ಭಾಗವಾಗಿ ಜನಪ್ರತಿನಿಧಿ ತಾಲೂಕು ಶಾಸಕರು ಮತ್ತು ಇತರ ಸಭೆ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ವಿಶ್ವಾಸದವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಮಾಡಿ ಮುಖ್ಯಮಂತ್ರಿಗಳು ಗದಗಿನಿಂದ ಅವರು 15-20% ಈ ಬಜೆಟ್ ಒಳಗೆಲ್ಲ ಆಗಲಿ ನಿಮ್ಮ ಒತ್ತಾಸೆ ಆಗಿದೆ. ಮುಖ್ಯವಾಗಿ ಆದೇಶದ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸ್ವಾಗತ. ಈ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಇತ್ತೀಚೆಗೆ ಇದು ನಮ್ಮ ರೈತರುಗಳಿಗೆ ಡಿಮಾಂಡ್ ಕೂಡ ಅಷ್ಟೇ. ಆ ಕಾಲದಲ್ಲಿ ಹಂಗಾದಾಗ ಹಲವಾರು ಸಮಸ್ಯೆಗಳಿಗೆ ಅನುಮೋದನೆ ಸಿಗ್ತೇವೆ. ಕಟ್ಟಡಗಳು ಶೀಘ್ರವಾಗಿ ನಡೆಯಾಗ್ತವೆ. ಮಾದೇಶ್ವರ ಬೆಟ್ಟದಲ್ಲಿ ನಡೆಯುವಂತ ಸಭೆಯಲ್ಲಿ ಈ ತಾಲೂಕಿಗೆ ಏನಾದರೂ ಮಾಡುವಂತ ಕಟ್ಟಡಗಳನ್ನ ಬಿಡಿಸಬೇಕಾಗಬೇಕು. ಮತ್ತು ಬರೋ ಬಜೆಟ್ ವಿಶೇಷ ಪ್ಯಾಕೇಜ್ ಆಗಬೇಕು.